Stars Express with Anjanet. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ. ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂಲ್ ಅದೇ ಬಂತು, ಸುಮ್ಮನೆ ಹಂಗೆ ಬಂತು, ಹೇಳ್ತಾ ಹಂಗೆ ಫ್ಲೋ ಅಲ್ಲಿ ಬಂತು. ಹೋಗಿ ಏನೇನು ಕಾರಣ ಅಂತ ಹುಡುಕ್ತಾ ಇದ್ವಿ. ಕ್ಯಾಪಿಟಲಿಸಮ್ ಕಾರಣ, ಅದಕ್ಕೆ ನಮ್ಮ ಕನ್ಸ್ಯೂಮರಿಸಮ್ ಕಾರಣ. ಇಲ್ಲ, ನಮ್ಮ ಕನ್ನಡಿಗರನ್ನೆಲ್ಲ ಒಂದ್ಸಲ ಒಂದು ರೌಂಡ್ ಯುಎಸ್ಗೋ ಯಾವುದೋ ಒಂದು ಫಾರಿನ್ ಕಂಟ್ರಿಗೋ ಕಳಿಸ್ಬಿಟ್ರೆ ಕನ್ನಡ ಪ್ರೇಮ ಜಾಸ್ತಿ ಆಗ್ಬಿಡುತ್ತೆ. ಅಲ್ಲಿನವ್ರು ನೋಡಿ, ನೀವು ಒಂದು ಶೋ ಹಾಕಿ ಕನ್ನಡದ್ದು ಕಣ್ಣು ಹೊತ್ಕೊಂಡ್ ಬಂದು ನೋಡ್ತಾರೆ. ಅಷ್ಟು ಖುಷಿ ಅವರಿಗೆ. ಬಿಕಾಸ್ ದೂರ ಇರ್ತಾರೆ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ. ಒಂದು ಕಾನ್ಸರ್ಟ್ ಇರಬಹುದು, ಇಲ್ಲಿಂದ ನಮ್ಮ ಮ್ಯೂಸಿಷಿಯನ್ಸ್ ಯಾರಾದ್ರೂ ಹೋಗಿ ಪರ್ಫಾರ್ಮ್ ಮಾಡೋದಿರಬಹುದು, ಟಿಕೆಟ್ಸ್ ಆರ್ ಬುಕ್ಡ್, ಹೋಗ್ತಾರೆ. ಸೊ ನಂಗನ್ಸುತ್ತೆ ಎಲ್ಲರೂ ಒಂದೊಂದು ಫ್ರೀ ಟ್ರಿಪ್ ಹೇಳಿದ್ದು, ಅಯ್ಯೋ ನಮ್ ತನ ನಾನು ಕಳ್ಕೊತಾ ಇದ್ದೀನಿ, ಕನ್ನಡ ಕೇಳ್ಬೇಕು ಗುರು ಅಂತ ಅನ್ಸೋ ತರ ಎಲ್ಲೋ ಕಳಿಸ್ಬಿಟ್ಟು. ಇಲ್ಲ, ಆಗತ್ತೆ ಸ್ವಲ್ಪ ದಿವಸ ಬೆಂಗಳೂರಲ್ಲೂ ಆಗತ್ತೆ. ಈಗಾಗಲೇ 25% ಬಂದಿದ್ದೀವಿ ನಾವು. ಸೊ ಅನಾಥ ಪ್ರಜ್ಞೆ ಕಾಡೋದಕ್ಕೆ ಶುರು ಆದ್ರೆ ಆಗುತ್ತೆ. ಜೊತೆಗೆ ನನಗನ್ಸುತ್ತೆ ಸಿನಿಮಾದಲ್ಲಿ ಒಂಥರ ಇವರೆಲ್ಲರೂ ಗ್ಲೈಡಿಯೇಟರ್ಸ್ ತರ, ಸಿನಿಮಾ ಫಿಲ್ಮ್ ಮೇಕರ್ಸ್ ಎಲ್ಲರೂ ಎಷ್ಟು ದುಡ್ಡು ಬರ್ತದೆ ಇಲ್ಲಿ, ಎಷ್ಟು ಸಿನಿಮಾಗಳು ಫ್ಲಾಪ್ ಆಗ್ತಾ ಇವೆ ಅಂದ್ರೆ ದುಡ್ಡೇ ಮಾಡ್ತಾ ಇಲ್ಲ. ಫ್ಲಾಪ್ ಅಂತ ಹೇಳ್ಬಾರ್ದು ಅನ್ಸುತ್ತೆ. ಅದು ಸಿನಿಮಾ 8 ಸಿನಿಮಾ ಈ ಸಲ ನಾನು 8 ಅಂದ್ಕೊಂಡಿದ್ದೆ, 11 ಸಿನಿಮಾ ಅಲ್ಲಿ. ಸೊ ಎಷ್ಟು ಮಹಾ ದುಡ್ಡು ಮಾಡ್ಲಿಕ್ಕೆ ಸಾಧ್ಯ, ಆದ್ರೂ ಸಿನಿಮಾ ಮಾಡ್ತಾ ಇದಾರೆ ಹಠ ಬಿಡದೆ. ಸಾಯ ತನಕ ಮಾಡ್ತೀವಿ ನಾವು ಅಂತ ಅನ್ಬಿಟ್ಟು. ಸೊ ಆ ಲೆವೆಲ್ ಆಫ್ ಪ್ಯಾಷನ್, ಆ ಲೆವೆಲ್ ಆಫ್ ಲಾಯಲ್ಟಿ ನಿಮ್ಗೆ ಯಾವ ಇಂಡಸ್ಟ್ರಿಲೂ ಕಾಣಿಸಲ್ಲ. ಸೊ ಸಿನಿಮಾಲ್ ಅದಿದೆ. ವಿ ಹ್ಯಾವ್ ಟು ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಅಬೌಟ್ ಇಟ್. ಬಟ್ ಅದೇ ನಾವು ಎಲ್ಲೋ ಒಂದು ಕಡೆ ಅಗೇನ್ ವಿ ಹ್ಯಾವ್ ಟು ಗೆಟ್ ಎಜುಕೇಟೆಡ್, ಇನ್ನೂ ಜಾಸ್ತಿ ಎಜುಕೇಟ್ ಆಗಬೇಕು ಈಗಿರೋ ಪರಿಸ್ಥಿತಿಗಳ ಬಗ್ಗೆ, ಸಿನಿಮಾಗಳ ಬಗ್ಗೆ, ನಮ್ಮ ಏನು ಹೇಳಬೇಕು, ಏನು ಕಾಂಟೆಂಟ್ ತಲುಪ್ತಾ ಇದೆ ಅನ್ನೋದ್ರ ಬಗ್ಗೆ. ಎವ್ರಿಬಡಿ ಇನ್ಕ್ಲೂಡಿಂಗ್ ದ ಆಡಿಯನ್ಸ್, ಆಲ್ ಹ್ಯಾವ್ ಟು ಗೆಟ್ ಟುಗೆದರ್. ವಿ ಹ್ಯಾವ್ ಟು ರೈಸ್ ಅಪ್ ಟು ದ ಒಕೇಶನ್ ಟು ಸೇವ್ ಅಬ್ಸಲ್ಯೂಟ್ಲಿ ourselves. ಸಮ್ವೇರ್ ಐ ಥಿಂಕ್ ಡಿಮಾಂಡ್ ಒಂಚೂರು ಕಂಟ್ರೋಲ್ ಮಾಡ್ಕೋಬೇಕು, ಸಪ್ಲೈನೂ ಒಂಚೂರು ಕಂಟ್ರೋಲ್ ಮಾಡ್ಕೋಬೇಕು. ಗೊತ್ತಿಲ್ಲ ಕಂಟ್ರೋಲ್ ಮಾಡಿದ್ರೆ ಹೆಂಗ್ ಸಾಧ್ಯ. ಡಿಮಾಂಡ್ ನ ಕಂಟ್ರೋಲ್ ಅಲ್ಲ, ಡಿಮಾಂಡ್ ಜಾಸ್ತಿ ಮಾಡ್ಕೋಬೇಕು, ಸಪ್ಲೈನ ಕಂಟ್ರೋಲ್ ಮಾಡ್ಬೇಕು. ಸಪ್ಲೈನು ಕಂಟ್ರೋಲ್ ಮಾಡಿದ್ರೆ ಇಟ್ಸ್ ಕಂಟ್ರೋಲ್ ಆನ್ ದ ಎಕ್ಸ್ಪ್ರೆಷನ್ ಅಲ್ವಾ. ಬಿಕಾಸ್ 11 ಸಿನಿಮಾ ಆಲ್ಸೋ ಫ್ರಮ್ ದಿ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ, ನಾನು ಎಷ್ಟು ಸಿನಿಮಾ ಖರ್ಚು ಮಾಡ್ಲಿ, ನಾನು ಡಿವೈಡ್ ಆಗುತ್ತೆ ಅಂತ ನನಗನ್ಸುತ್ತೆ. ಈ 11 ಸಿನಿಮಾ ಬಂತು, ಅಷ್ಟು ಜನ ಎಲ್ಲ ಕರೆಕ್ಟ್ ಆಗಿ ನೋಡಿದ್ರೆ ಉಳಿಯುತ್ತೆ ಅಂತೀರಾ? ಹೌದು, ಎಲ್ಲರೂ ಬಂದು ನೋಡಿದ್ರೆ ಈಗ ಓಕೆ, ಎಷ್ಟೊಂದು ಕೋಟಿಗಟ್ಟಲೆ ಜನ ಇದ್ದಾರೆ, ಅಷ್ಟೊಂದಲ್ಲೇ ಬೇಕಾಗಲ್ಲ ನಮ್ಗೆ ಆಡಿಯನ್ಸ್. ನಮ್ಗೆ ಬರೀ ಲಕ್ಷದಲ್ಲಿ ಬಂದು ನೋಡ್ಬಿಟ್ರು ಸಾಕು. ಸೊ ಒಂದೊಂದು ಸಿನಿಮಾ ಅಂದ್ರೆ ಡಿವೈಡ್ ಆಗುತ್ತೆ. ಎಲ್ಲರೂ ಒಂದೇ ಥರದ ಸಿನಿಮಾ ಅಂತೂ ಮಾಡೋದಿಲ್ಲ ಅವಾಗ. ಸೊ ಎಲ್ಲದು ಬೇರೆ ಬೇರೆ ಥರದ ಟೇಸ್ಟ್ ಇರುವಂಥ ಆಡಿಯನ್ಸ್ ಇರ್ತಾರೆ, ಎಲ್ಲ ಥರದ ಆಡಿಯನ್ಸ್ ಮೋಸ್ಟ್ ಆಫ್ಲಿ ಆ ಥರ ಕಂಟ್ರೋಲ್ ಮಾಡ್ಬೋದು. ನೀವು ಒಂದು ವಾರಕ್ಕೆ ಒಂದು ಕಾಮಿಡಿ, ಒಂದು ಥ್ರಿಲ್ಲರ್, ಒಂದು ಆಕ್ಷನ್, ಒಂದು ಮಕ್ಕಳ ಸಿನಿಮಾ ಚೂಸ್ ಮಾಡಿ, ನಿಮ್ಮ ಸಿನಿಮಾ ನೋಡಿ. ಹೇಳ್ತಾರೆ ಲೈಕ್ ಅಂದ್ರೆ ಎಕ್ಸಾಕ್ಟ್ ನಂಬರ್ಸ್ ಹೇಳ್ಬೇಕಂದ್ರೆ, ನಮ್ಮ ಒಂದು ಫಿಲಮ್ ನೆಕ್ಸ್ಟ್ ವೀಕಿಗೆ ಹೋಗಕ್ಕೆ ಬರೀ 3,000 ಜನ ನೋಡಿದ್ರೆ ಒಂದು ಫಿಲಮ್ ನೆಕ್ಸ್ಟ್ ವೀಕ್ ಫ್ರೈಡೆ ಸ್ಯಾಟರ್ಡೆ ಸಂಡೇ 3,000 ಪೀಪಲ್, ಅರೌಂಡ್ 3,000 ಪೀಪಲ್ ನೋಡಿದ್ರೆ ಈ ಫಿಲಮ್ ವಿಲ್ ಗೋ ಟು ಮಂಡೇ. ಅಷ್ಟೇ ಇರೋದ ಮ್ಯಾಥ್? ಅಷ್ಟೇ. ಹೌದಾ? 3,000 ಜನ ನೋಡ್ಕೊಂತೀವಿ. ಸೊ ಹಾಗಾಗಿ ಅದು ಬರುತ್ತೆ ಕಷ್ಟ. ಸಪ್ಲೈನ ಕಂಟ್ರೋಲ್ ಮಾಡಿದ್ರೆ ಎಕ್ಸ್ಪ್ರೆಷನ್ ಕಂಟ್ರೋಲ್ ಮಾಡ್ದಂಗಲ್ವಾ. ಸೊ ಈಗ ಕಾಯ್ಬೇಕು ಅಂತಂದ್ರೆ, ಈಗ ಸಂಚಾರ ಮಾಡಿಸ್ಕೊಂಡು ಈಗ 11 ಜನ ಮಾಡಿ 11 ಸಿನಿಮಾ ರಿಲೀಸ್ ಆಗ್ತದೆ, ಇಲ್ಲ 3 ಸಿನಿಮಾ ಅಂತ ನಾವು ಲಿಮಿಟ್ ಮಾಡಿಬಿಟ್ರೆ ಮಿಕ್ಕಿದವ್ರು ನೆಕ್ಸ್ಟ್ ವೀಕ್ ಹೋಗ್ತಾರೆ. ಹಂಗೆ ಹೋಗಿ ಬ್ಯಾಕ್ಲಾಗ್ ನಮ್ಮ ಕೋರ್ಟ್ಗಳ ತರ ಆಗುತ್ತೆ. ಕೋಟ್ಯಾಂತರ ಕೇಸ್ಗಳು ಪೆಂಡಿಂಗ್ ಉಳ್ಕೊಂಡ್ಬಿಡ್ತವೆ. ಆ ಬರೋಷ್ಳೊಳಗೆ ಫಿಲ್ಮ್ ಮೇಕರ್ಸ್ ಹೋಗ್ಬಿಡ್ತಾರೆ, ಇಂಟ್ರೆಸ್ಟ್ ಔಟ್ ಆಗ್ಬಿಟ್ರೆ ನಂತರ ಆಗಿರ್ತವೆ. 3 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾರೆ ಆಮೇಲೆ. ಸೊ 3 ವರ್ಷಕ್ಕೆ ಒಂದು ಸಿನಿಮಾ ಮಾಡಿ ಅವನ್ 3 ವರ್ಷ ರಿಲೀಸ್ ಮಾಡಕ್ಕೆ ಕಾಯ್ಬೇಕು ಅಂತಂದ್ರೆ ಅವನ ಕ್ರಿಯೇಟಿವ್ ಪೀಕ್ ಏನೇ ಮುಗಿದೋಗ್ಬಿಡುತ್ತಲ್ಲ. ಸೊ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಇರೋದ್ರಲ್ಲಿ ಎಲ್ಲರೂ ಹೇಗೆ ಸರ್ವೈವ್ ಆಗ್ಬೋದು ಅಂತ ನೋಡ್ಬೇಕು. ಮೇನ್ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ಈಗ ಇದರಲ್ಲಿ ನಾರ್ತ್ ಅಲ್ಲಿ ಸನಮ್ ತೆರೆ ಕಸಮ್ ಫಿಲಮ್ ರಿಲೀಸ್ ಮಾಡಿದ್ರು. ಕರ್ನಾಟಕದಲ್ಲಿ ಬರೀ 7 ಸ್ಕ್ರೀನ್ ಕೇಳಿದ್ದು, ಬಟ್ ಅದ್ರ 113 ಸ್ಕ್ರೀನ್ಸ್ ಈ ವಾರ ಕೊಟ್ರು. ದಟ್ಸ್ ಎಷ್ಟು 1,86,00,000 ಕಲೆಕ್ಷನ್ ಇನ್ ಜಸ್ಟ್ 3 days. ಆ ಫಿಲಮ್ ಇಲ್ಲಿ ಬರೀ 7 ಸ್ಕ್ರೀನ್ ಕೊಟ್ಟಿದ್ರೆ ನಮ್ಗಳಿಗೆ ಪ್ರಾಬಬ್ಲಿ ಜಾಸ್ತಿ ಹೆಲ್ಪ್ ಆಗಿರ್ತೈತೇನೋ, ಅವ್ರು ಕೇಳಿತರ 7 ಸ್ಕ್ರೀನ್ ಕೊಟ್ಟಿದ್ದಿದ್ರೆ. ಮೇ ಬಿ ದಟ್ ವೇ ಯು ಕ್ಯಾನ್ ಕಂಟ್ರೋಲ್ ಅನ್ಸುತ್ತೆ. ಈಗ ಒಂದು ಫೇರ್ ಶೇರ್ ನಾವು ಮಾಡಲ್ ಅಂತ ಅನ್ಕೊಂಡ್ರೆ ಒಂದು ಸಿನಿಮಾ ತುಂಬಾ ಚೆನ್ನಾಗಿ ಓಡ್ತಾ ಇದೆ, ಸರಿ ಈ ಪ್ಲಾಟ್ಫಾರ್ಮ್ ಬಿಟ್ಟು ಥಿಯೇಟರ್ನ ಬೇರೆಯವ್ರಿಗೆ ಬಿಟ್ಟು ಬೇರೆ ಪ್ಲಾಟ್ಫಾರ್ಮ್ಗೆ ಅವ್ರು ಹೋಗ್ಬೋದಲ್ಲ. ಈಗ OTT ಹೋಗ್ತಾರೆ ಇಟ್ಕೊಳ್ಳಿ, ಅಲ್ಲಿ ಬೈ ಚಾಯ್ಸ್ ತಾನೇ ಜನ ನೋಡ್ತಾರೆ. ಸೊ ಆ ಥರದ ಲಿಮಿಟೇಷನ್ ಮೋಸ್ಟ್ಲಿ ಅವರು ಸೆಲ್ಫ್ ಸೆನ್ಸರಿಂಗ್ ತರ ಮೋಸ್ಟ್ ಪ್ರಾಬಬ್ಲಿ ಆ ಥರ ಆದರೆ ಇಟ್ ಮೈಟ್ ಲೆಟ್ ಎವ್ರಿ ಒನ್ ಸರ್ವೈವ್. ಆ ಥರ ಆಗ್ಬೋದೇನೋ ಗೊತ್ತಿಲ್ಲ, ಅವೆಲ್ಲ ಹೇಳಕ್ಕಾಗೋದಿಲ್ವಲ್ಲ. ದುಡ್ಡು ಬರ್ತಾರೋ ಅವನಿಗೆ ಇನ್ನೂ ಹೆಚ್ಚು ಬಂದ್ರು. ಮೇನ್ಲಿ ಪ್ರಾಬ್ಲಮ್ ಏನಂದ್ರೆ, ಒಟ್ಟಾಗಿ ಆಸ್ ಅ ಕಮ್ಯುನಿಟಿ ಕೆಲಸ ಮಾಡಿದ್ರೆ, ನಿನಗೆ ನಾನು 10 ಬಿಟ್ಕೊಡ್ತೀನಿ, ಬೇಡ ನನಗೆ ನೀನು ತಗೋ ಅನ್ನೋ ಮೈಂಡ್ ಸೆಟ್ ಇದ್ರೆ ಅದು ಹೆಲ್ಪ್ ಆಗುತ್ತೆ. ಇಲ್ಲಿ ಲೈನ್ ಶೇರ್ ನಾನೇ ತಿನ್ಬೇಕು ಅನ್ನೋ ಮೈಂಡ್ ಸೆಟ್ ಬಂದಾಗ ಅದು ವರ್ಕ್ ಆಗಲ್ಲ. ಅಬ್ಸಲ್ಯೂಟ್ಲಿ. ಸೊ ಈ ಮಾತು ನಾವು ಆಡ್ತಾ ಇದ್ರೆ ಇದು ಒಂದು ಮಹಾಭಾರತ ಕಂಟಿನ್ಯೂ ಆಗ್ತಾ ಇರುತ್ತೆ. ಕೊನೆಗೆ ಶ್ರೀಕೃಷ್ಣ ಯಾವಾಗ ಬರ್ತಾರೆ ಗೊತ್ತಿಲ್ಲ.
ಒಂದು ಬುದ್ಧಿವಾದ ಎಲ್ಲರಿಗೂ ಹೇಳೋದಕ್ಕೆ. ಬಟ್ ಎಸ್, ಇವೆಂಚುಲಿ ಇದ್ರ ನಡುವೆ ಕೂಡ ನಾವು ಸರ್ವೈವ್ ಆಗ್ತಿದ್ವಿ, ಸಸ್ಟೈನ್ ಆಗ್ತಿದೀವಿ, ಒಳ್ಳೊಳ್ಳೆ ಕಥೆಗಳನ್ನ ಹೇಳೋ ಪ್ರಯತ್ನ ಮಾಡ್ತಿದೀವಲ್ಲ. ಹ್ಯಾಟ್ಸ್ ಆಫ್ ಟು ಫಿಲ್ಮ್ ಮೇಕರ್ಸ್ ಲೈಕ್ ಯು ಅಂಡ್ ಹ್ಯಾಟ್ಸ್ ಆಫ್ ಟು ಆರ್ಟಿಸ್ಟ್ಸ್ ಲೈಕ್ ಯು. ಧೈರ್ಯ ಮಾಡಿ ಒಳ್ಳೊಳ್ಳೆ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಟೈಮ್ಲಿ ತಗೊಳ್ತಾ ಇರೋದಕ್ಕೆ. ಆಲ್ ದ ವೆರಿ Thanks to you for promoting something like that, being always. with some like attempts like this. So thanks to you all. Elrigu thank you. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. Thank you so much. Thank you. Stars Express with Anjanet. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ಕೇಳಿ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.